ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಈ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ದೊಡ್ಡ ಸುದ್ದಿಯ ಮೂಲಕ. ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 9 ಗಂಟೆ ತನಕ ಇಡೀ ಕರ್ನಾಟಕದ ಮಾಧ್ಯಮಗಳನ್ನು ಒಳಗೊಂಡಂತೆ ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಪ್ರಸಾರವಾದ ಸುದ್ದಿಗಳು ಒಂದು ಲೆಕ್ಕ. ಇವತ್ತು ಬೆಳಗ್ಗೆ 9 ಗಂಟೆಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿಯ ನಂತರದಲ್ಲಿ ಆಗ್ತಾ ಇರೋ ಲೆಕ್ಕವೇ ಬೇರೆ. ಯಾಕಂತಂದ್ರೆ ಅಂತೆ ಕಂತೆಗಳ ಆಧಾರದ ಮೇಲೆ ಇಷ್ಟು ದಿನ ಸುದ್ದಿ ಪ್ರಸಾರ ಆಗ್ತಿತ್ತು. ಆದರೆ ಈಗ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರೇನೇ ಬರೆದಿದ್ದಾರೆ ಎನ್ನಲಾದ ಪತ್ರ. ಯಾವ ವಿಚಾರಕ್ಕೆ ಸಿದ್ದರಾಮಯ್ಯನವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ಬಹಳ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ರು. ನಾವು ಕೇಳಿಲ್ಲ, ಅವರೇ ಕೊಟ್ಟರು, ನಾವು ತಗೊಂಡ್ವಿ ಅನ್ನೋ ಟೋನ್ನಲ್ಲಿ ಮಾತನಾಡ್ತಿದ್ರು. ಈ ಟೋನ್ ಬದಲಾಗುವಂತೆ ಮಾಡಿತ್ತು ರಿಪಬ್ಲಿಕ್ ಕನ್ನಡದ ಈ ಸುದ್ದಿ ಸಂಚಲನ. ಮುಖ್ಯಮಂತ್ರಿಗಳಿಗೆ ಈ ದಾಖಲೆಗಳಿಂದಲೇ ಮೂಡ್ ಆಫ್ ಆಗಿದ್ರು ಕೂಡ ಆಶ್ಚರ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಸತತವಾಗಿ ಬೆಳಗ್ಗೆ 9 ಗಂಟೆಯಿಂದ ಡಾಕ್ಯುಮೆಂಟ್ಗಳ ಮೇಲೆ ಡಾಕ್ಯುಮೆಂಟ್, ದಾಖಲೆ ಮೇಲೆ ದಾಖಲೆಗಳನ್ನು ಜನರ ಮುಂದಿಟ್ಟು ಯಾವ ಹಂತದಲ್ಲಿ, ಎಷ್ಟು ಹಂತದಲ್ಲಿ ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ದಾಖಲೆಯನ್ನು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಸಹಿ ಇರುವ, ಮೂಡಾದ ಸೀಲ್ ಇರುವ ಇಂಥದ್ದೇ ಬಡಾವಣೆ ಅಂತ ಹೇಳಿ ಮೆನ್ಷನ್ ಮಾಡಿ ವೈಟ್ನರ್ ಅಲ್ಲಿ ಮುಚ್ಚಿಡುವ ಪ್ರಯತ್ನ ಮಾಡಿರುವ ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದು ನಾವೇ ಫಾಸ್ಟ್. ಇಡೀ ದಿನ ನಾವು ಬ್ರೇಕ್ ಮಾಡಿದ ಸುದ್ದಿಯನ್ನ ಉಳಿದ ಎಲ್ಲಾ ಮಾಧ್ಯಮಗಳು ಫಾಲೋ ಅಪ್ ಮಾಡಿದೆ. ಯಾವ ರೀತಿ ಇತ್ತು ರಿಪಬ್ಲಿಕ್ ಕನ್ನಡದ ಬೆಳಗ್ಗೆ 9 ಗಂಟೆಯ ಮೂಡಾ ಮಹಾಸ್ಫೋಟ, ಅದರ ಒಂದು ಚಿಕ್ಕ ಝಲಕ್ ನಿಮ್ಮ ಮುಂದೆ. ಮೂಡಾ ಫೈಲ್, ಇದು ರಿಪಬ್ಲಿಕ್ ಎಕ್ಸ್ಪೋ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇರುವ ಈ ಒಂದು ಡಾಕ್ಯುಮೆಂಟ್ ಓಪನ್ ಚಾಲೆಂಜ್ ಯಾವುದೇ ಮಾಧ್ಯಮದ ಬಳಿಯಲ್ಲೂ ಕೂಡ ಈವರೆಗೂ ಇಲ್ಲ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ. ರಾಜಕೀಯದಲ್ಲಿ ನಮ್ಮ ವರದಿ ಬಿರುಗಾಳಿ. ನೋಡ್ತೀರಾ ಡಾಕ್ಯುಮೆಂಟ್, ಬೇಕಾ ಡಾಕ್ಯುಮೆಂಟ್, ಸಕಲ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡ್ತೀವಿ. 2 ಗಂಟೆಯ ನಂತರ ಉಳಿದವರು ಫಾಲೋ ಮಾಡ್ತಾರೆ. ಈ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆದ ನಂತರ ಎಲ್ಲ ಚಾನೆಲ್ಗಳು ಕೂಡ ಈ ಡಾಕ್ಯುಮೆಂಟ್ಗಾಗಿ ತಡಕಾಡೋದು ಪಕ್ಕ. ಮಾಧ್ಯಮ ಲೋಕದಲ್ಲಿ ಮಾತ್ರ ಅಲ್ಲ ಸುದ್ದಿ ಸಂಚಲನ, ರಾಜ್ಯ ರಾಜಕಾರಣದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿಯದ್ದೇ ಸಂಚಲನ, ಕೋಲಾಹಲ. ಅಕ್ಷರಶಃ ಬಿರುಗಾಳಿಯನ್ನ ಎಬ್ಬಿಸಿದೆ ಈ ಸುದ್ದಿ. ರಾಜ್ಯ ರಾಜಕಾರಣದ, ಅದರಲ್ಲೂ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸ್ಫೋಟಕ ಸಂಗತಿ. ಹಾಗಾದ್ರೆ ಈ ಸುದ್ದಿ ಏನು, ಅದರ ಹಿನ್ನೆಲೆ ಏನು, ಬೆಳಗ್ಗಿನಿಂದ ಇಲ್ಲಿವರೆಗೂ ಇನ್ ಕೇಸ್ ನೀವೇನಾದರೂ ಈ ಸುದ್ದಿಯನ್ನು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಒಂದಿದೆ, ಒಂದು ವರದಿ ಇದೆ, ಗಮನಿಸಿ. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸುಳ್ಳ? ಈಗ ಈ ಒಂದು ಪ್ರಶ್ನೆ ಮೂಡುವಂತಹ ದಾಖಲೆ ರಿವೀಲ್ ಆಗಿದೆ. ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ
ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ RTI ವೈಟ್ನರ್ ಹಾಕಿ. ದೂರುದಾರ ಪ್ರದೀಪ್ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಈ ಹಿಂಟ್ ಕೊಟ್ಟಾಗ್ಲೇ ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆಯ ಹಿಂದೆ ಬಿದ್ದಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ. ಆದರೆ ಸಿಎಂ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿವೆ. ಬದಲಿ ಲೇಔಟ್ನಲ್ಲಿ ಸೈಟ್ ನೀಡುವುದಕ್ಕೆ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಈಗ ಲಭ್ಯವಾಗಿದೆ. ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅದರ ಮೇಲೆ ವೈಟ್ನರ್ ಹಾಕಿ ಕೆಲ ವಿಚಾರವನ್ನ ಅಳಿಸಲಾಗಿದೆ. ಅದರಲ್ಲಿ ಮೂಡಾ ಸೀಲ್ ಕೂಡ ಇದೆ. ಪಾರ್ವತಿ ಅವರ ಸಹಿ ಇದೆ. 23 ಜೂನ್ 2014 ಎಂಬ ಡೇಟ್ ಅದರಲ್ಲಿದೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ 2014ರಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. ಮತ್ತೊಂದು ಮುಖ್ಯ ಅಂಶ ಏನು ಅಂದ್ರೆ ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಮಾತ್ರ ವೈಟ್ನರ್ ಹಾಕಿ ಅಳಿಸಲಾಗಿದೆ. ಇನ್ನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ದಾಖಲೆ ನೋಡ್ತಾ ಇರುವಂತೆಯೇ ಹಲವು ಪ್ರಶ್ನೆಗಳು ದುತ್ತನೆ ಎದುರಾಗ್ತವೆ. ಸಿಎಂಗೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಡೆವಲಪ್ ಆಗಿರುವ ಲೇಔಟ್ನಲ್ಲಿ ಸೈಟ್ ಕೇಳಿದ್ರ? ಸೈಟ್ ಅನ್ನ ಮೂಡಾ ಅಲರ್ಟ್ ಮಾಡಿದ್ದ ಅಥವಾ ಸಿಎಂ ಪತ್ನಿಯೇ ಕೇಳಿದ್ದ? ನಿವೇಶನದ ಹೆಸರಿನ ಮೇಲೆ ವೈಟ್ನರ್ ಹಾಕಿ ಅಳಿಸುವ ಯತ್ನ ಯಾಕೆ? ದಾಖಲೆ ತಿರುಚುವ ಯತ್ನ ನಡೆದಿದೆ. ಹಾಗಾದ್ರೆ ಇದು ಮಾಡಿದ್ದು ಯಾರು? ದಾಖಲೆ ತಿರುಚಿದ್ದು ಯಾರು? ಅದರ ಉದ್ದೇಶ ಏನು ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಸದ್ಯ ಮೂಡಾ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಹಾಗಾದ್ರೆ ಸೈಟ್ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಯೇ ಉತ್ತರಿಸಬೇಕು. ಅವರ ಉತ್ತರಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ದಾಖಲೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ನನ್ನ ಪತ್ನಿ ಅಂತಹ ಯಾವುದೇ ಪತ್ರ ಬರೆದಿಲ್ಲ, ಅದು ಸುಳ್ಳು ಪತ್ರ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಸದ್ಯ ಮೂಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಇದರ ಅಸಲಿಯತ್ತನ್ನ ತಿಳಿಯೋದಕ್ಕೆ ಕರ್ನಾಟಕ ಕೂಡ ಕಾಯ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಮಾಧ್ಯಮಗಳಲ್ಲಿ ಎಷ್ಟು ಸುದ್ದಿ ಪ್ರಸಾರ ಆಯಿತು, ಎಷ್ಟು ಆಗ್ಲಿಲ್ಲ ಗೊತ್ತಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಒನ್ ಸೈಡೆಡ್ ಆಗಬಾರ್ದು ಸುದ್ದಿ ಪ್ರಸಾರ ಅನ್ನೋ ಕಾರಣಕ್ಕೆ ದೂರುದಾರರ ಪರ ವಕೀಲರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಹೀಗೆ 10 ಹಲವು ಮಂದಿಯ ಹೇಳಿಕೆಗಳನ್ನು ಲೈವ್ ಟೆಲಿಕಾಸ್ಟ್ ಮಾಡಿದ್ದೇವೆ. ಒಂದೊಂದು ದಾಖಲೆಗಳನ್ನು ಕೂಡ ನಾಳೆ ಕೋರ್ಟ್ನಲ್ಲಿ ಇಡುವ ದಾಖಲೆಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ದೂರುದಾರರು ಬಹಿರಂಗಪಡಿಸಿದ್ದಾರೆ. ಎಸ್ಪೆಷಲಿ ಇವತ್ತು ಮುಖ್ಯಮಂತ್ರಿಗಳ ಪತ್ನಿಯೇ ಬರೆದಿದ್ದಾರೆ ಎನ್ನಲಾದ ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಕೇಳಿ ಬರೆದಿದ್ದಾರೆ ಎನ್ನಲಾದ ಪತ್ರವನ್ನ ನಾವು ರಿವೀಲ್ ಮಾಡಿದ ನಂತರವೂ ಕೂಡ ದೂರುದಾರರನ್ನ ಸ್ಟುಡಿಯೋಗೆ ಕರೆಸಿದ್ವಿ. ಸ್ನೇಹಮಯಿ ಕೃಷ್ಣ ಅವರು ಕೇವಲ ಇದೊಂದು ಸುಳ್ಳಲ್ಲ, ಅಂದರೆ ನಾವು ಸೈಟ್ ಕೇಳಿಲ್ಲ, ಅವರಾಗೆ ಕೊಟ್ಟಿದ್ರು, ಇಂಥದ್ದೇ ಬಡಾವಣೆಯಲ್ಲಿ ಕೊಡಿ ಅಂತ ಹೇಳಿ ನಾವು ಕೇಳಲಿಲ್ಲ, ಅವರಾಗೆ ಕೊಟ್ಟರು ಅಂತ ಇದೊಂದು ವಿಚಾರ ಮಾತ್ರ ಮುಖ್ಯಮಂತ್ರಿಗಳು ಸುಳ್ಳು ಹೇಳಿಲ್ಲ. ಬದಲಾಗಿ 7 ಸುಳ್ಳುಗಳನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ದಾಖಲೆ ಸಹಿತ ರಿವೀಲ್ ಮಾಡಿದ್ದಾರೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು.
ನಾವು ಕೂಡ ದಾಖಲೆಗಳನ್ನ ವೆರಿಫೈ ಮಾಡಿದ್ವಿ, ದಾಖಲೆಗಳ ಸಮೇತ ನಿಮಗೂ ಕೂಡ ವ್ಯತ್ಯಾಸವನ್ನ ತಿಳಿಸಿದ್ವಿ. ಹಾಗಾದ್ರೆ ಯಾವುದದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎನ್ನಲಾದ 7 ಸುಳ್ಳುಗಳು ಯಾವುದು? ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಗಮನಿಸ್ತಾ ಹೋಗಿ. ಪ್ರಮುಖವಾಗಿ ಮೊದಲ ಸುಳ್ಳು, ಯಾವುದೇ ಸೈಟನ್ನು ನಾವು ಕೇಳಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಎದೆ ತಟ್ಕೊಂಡು ಹೇಳಿದ್ರು. ಆದರೆ 2011ರಲ್ಲಿ, ಅಂದರೆ ಇನ್ಫ್ಯಾಕ್ಟ್ ಈ ಎಲ್ಲ ಹಗರಣಗಳು ಯಾವಾಗ ಶುರುವಾಗ್ತಾ ಹೋಯಿತು ಅವಾಗಿನಿಂದ ಇವಾಗಿನವರೆಗೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಗಮನಿಸಿದ ನಂತರದಲ್ಲಿ ನಮಗೆ ಸಿಕ್ಕಿದೆ ದಾಖಲೆ. ಮುಖ್ಯಮಂತ್ರಿಗಳ ಪತ್ನಿಯವರು ಇಂಥದ್ದೇ ಜಾಗದಲ್ಲಿ, ನಾವು ಹೇಳ್ತಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಹೇಳಿ ಕೇಳಿದ್ದಾರಾ ಅಂತ ಹೇಳಿ, ಯಾಕಂದ್ರೆ ಆ ಜಾಗದ ಹೆಸರು ಬರೆದಿರುವ ಜಾಗದಲ್ಲಿ ವೈಟ್ನರ್ ಮಾರ್ಕ್. ಕೆಸರೆ ಗ್ರಾಮದಲ್ಲೇ ಕೊಡಿ ಅಂತ ಕೇಳಿದ್ರ, ದೇವನೂರು ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ರ, ಪಕ್ಕದ ಲೇಔಟಲ್ಲಿ ಕೇಳಿದ್ರ, ಅಥವಾ ಈಗ ಅಲಾಟ್ ಆಗಿರೋ ರೀತಿಯಲ್ಲಿ ವಿಜಯನಗರ ಬಡಾವಣೆಯಲ್ಲೇ ಕೊಡಿ ಅಂತ ಕೇಳಿದ್ರ? ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದೇನು, ನಾವು ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ. ಆದ್ರೆ ಇವತ್ತು ಬಹಿರಂಗ ಪಡಿಸಿದ ಪತ್ರದಲ್ಲಿ ಪ್ರೂವ್ ಆಗಿದೆ ಕೇಳಿದ್ದಾರೆ, ಇಂಥದ್ದೇ ಜಾಗದಲ್ಲಿ ಕೊಡಿ ಸೈಟ್ ಅಂತ ಹೇಳಿ ಕೇಳಿದ್ದಾರೆ. ಸುಳ್ಳು ನಂಬರ್ 1. ಎರಡನೇ ಸುಳ್ಳು, 2001ರಲ್ಲೇ ಮೂಡ ಸೈಟ್ ಹಂಚಿಕೆಯಾಗಿದೆ. ಮತ್ತಗೇನ್ ಮುಖ್ಯಮಂತ್ರಿಗಳ ಪತ್ನಿಯೇ ಬರೆದಿರುವ ಪತ್ರ ಮೂಡಾಗೆ. ನನ್ನ ಜಮೀನನ್ನ 2001ರಲ್ಲಿ ಮೂಡ ಅಕ್ವೈರ್ ಮಾಡಿ ಸೈಟ್ ಮಾಡಿ ಹಂಚಿಬಿಟ್ಟಿದೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರೆಸ್ ಮೀಟ್ನಲ್ಲಿ, ಜುಲೈ ತಿಂಗಳಲ್ಲಿ 2004ರಲ್ಲಿ ಖರೀದಿ ಆಗುತ್ತೆ ಸೈಟು. 2010-11ನೇ ಇಸ್ವಿವರೆಗೂ ಕೂಡ ಇದು ಕೃಷಿ ಭೂಮಿಯಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರೋದಿದು. 2001ರಲ್ಲೇ ಮೂಡ ಅಕ್ವೈರ್ ಆಗಿರುವ ಸೈಟನ್ನ ಕೃಷಿ ಭೂಮಿ ಅಂತ ಹೇಳಿ 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಮೈದ ಹೆಂಗ್ ಖರೀದಿ ಮಾಡಿದ್ರು? 2001ರಲ್ಲೇನೆ ಸೈಟ್ ಮಾಡಿ ಅಲಾಟ್ ಮಾಡಿರುವ ಭೂಮಿಯನ್ನ, ನಿವೇಶನಗಳಿದ್ದ ಭೂಮಿಯನ್ನ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಡಿ ಅಂತ ಹೇಳಿ 2005ರಲ್ಲಿ ಮುಖ್ಯಮಂತ್ರಿಗಳ ಬಾಮೈದ್ನ ಹೆಂಗ್ ಹೋದ್ರು? ಹೆಂಗೆ ಕನ್ವರ್ಟ್ ಮಾಡಿ ತಹಶೀಲ್ದಾರ್ DC ಸೀಲು ಸಹಿ ಹಾಕಿ ಕನ್ವರ್ಟ್ ಮಾಡಿಕೊಟ್ರು? ಎರಡನೇ ಸುಳ್ಳು. ಮೂರನೇ ಸುಳ್ಳು, ನಾನು ಯಾವುದೇ ರೀತಿಯಾದ ಗಂಭೀರವಾದ ಅಪರಾಧ ಮಾಡೇ ಇಲ್ಲ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇದು. ಗಂಭೀರವಾದ ಆರೋಪ ಮಾಡಿಲ್ವಾ? ಹಾಗಾದ್ರೆ ವೈಟ್ನರ್ ಹಾಕಿ ತಿದ್ದಿ ತೀಡಿರೋದು ಯಾರು ಮಾಡಿರೋದು ಗಂಭೀರ ಆರೋಪ? ಇದು ಗಂಭೀರವಾದ ಅಪರಾಧ ಅಲ್ವಾ? ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು. ಸುಳ್ಳು ಸಂಖ್ಯೆ 4, 1998ರಲ್ಲೇನೆ, ಅಂದರೆ ಯಾವಾಗ ಈ ಒಂದು ಭೂಮಿಯನ್ನ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ 3.16 ಎಕರೆ ಸರ್ವೆ ನಂಬರ್ 464 ಈ ಜಾಗವನ್ನ ಯಾವಾಗ ಮೂಡ ಅಕ್ವೈರ್ ಮಾಡ್ಕೊಳ್ಳುತ್ತೋ 1997ರಲ್ಲಿ, ಅದಾದ ಮಾರನೇ ವರ್ಷವೇ 98ರಲ್ಲೇನೆ ಮೂಲ ಮಾಲೀಕರಾದ ಈ ಭೂಮಿಯ ಮೂಲ ಮಾಲೀಕರಾದ ನಿಂಗ ಅಲಿಯಾಸ್ ಜವರ ಅವರಿಗೆ 3,24,700 ರೂಪಾಯಿ ಪರಿಹಾರವನ್ನ ಕೊಟ್ಟಾಗಿದೆ. ಯಾವಾಗ? 1998ರಲ್ಲೇನೆ ಪರಿಹಾರ ಕೊಟ್ಟಾಗಿದೆ. ಅಲ್ಲಿಗೆ ಈ ಭೂಮಿಯನ್ನ ಮೂಡ ಅಕ್ವೈರ್ ಮಾಡ್ಕೊಂಡಿದ್ರು ಕೂಡ ಪರಿಹಾರ ಕೊಡಿ ಅಂತ ಹೇಳಿ ಮತ್ತೆ ಕೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಸಿದ್ದರಾಮಯ್ಯನವರ ಪತ್ನಿಯವರೇ ಬರೀತಾರೆ, ನಾವು ಇವತ್ತು ಬೆಳಗ್ಗೆ ರಿವೀಲ್ ಮಾಡಿದ ಲೆಟರ್ನಲ್ಲಿ ನನ್ನ ಜಾಗವನ್ನ ಮೂಡ ಅಕ್ವೈರ್ ಮಾಡ್ಕೊಂಡಿದೆ, ಇದಕ್ಕೆ ನನಗೆ ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಕೊಡಿ. ಕೊಟ್ಟಿರೋ ಜಾಗಕ್ಕೇನೆ ಎಷ್ಟು ಬಾರಿ ಪರಿಹಾರ ಕೊಡ್ಲಿಕ್ಕಾಗುತ್ತೆ? ಪರಿಹಾರ ಕೊಟ್ಟೇ ಇಲ್ಲ ಅನ್ನೋದು ಸುಳ್ಳಲ್ವಾ? ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಸುಳ್ಳು ಸಂಖ್ಯೆ 5, ಮೈಸೂರಿನ ದೇವನೂರು ಬಡಾವಣೆ ಯಾವ ಕೆಸರೆ ಗ್ರಾಮದ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಮೂಡ ದೇವನೂರು ಬಡಾವಣೆಯಾಗಿ ಕನ್ವರ್ಟ್ ಮಾಡ್ತೋ ಅದೇ ಬಡಾವಣೆಯಲ್ಲಿ ಸೈಟ್ಗಳಿತ್ತು. ಈಗ ಯಾವುದೇ ಜಾಗವನ್ನು ಅಕ್ವೈರ್ ಮಾಡಿಕೊಂಡಾಗ ಮೂಲ ಮಾಲೀಕರಿಗೆ ಅದೇ ಭೂಮಿಯಲ್ಲಿ ಅಥವಾ ಅದಕ್ಕೆ ಈಕ್ವಲ್ ಅನಿಸುವಂತಹ, ಸಮಾನಾಂತರ ಅನಿಸುವಂತಹ ಬಡಾವಣೆಯಲ್ಲಿ ಜಾಗ ಕೊಡಬೇಕು. ಇನ್ ಕೇಸ್ ಆ ಜಾಗದಲ್ಲಿ ಸೈಟ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬೇರೆ ಕಡೆ ಕೊಡಬೇಕು. ಅಲ್ಲೇ ಜಾಗ ಇದ್ರೆ ಅಲ್ಲೇ ಕೊಡಬೇಕು. ಆದರೆ ಮೈಸೂರಿನ ಈ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳಿತ್ತು ಅನ್ನೋದಕ್ಕೂ ಪ್ರೂಫ್ ಇದೆ. 2021-22ನೇ ಇಸ್ವಿಯಲ್ಲಿ ಬೇರೆಯವ್ರಿಗೆ, ನೂರನ್ನವ್ರಿಗೆ ಹಾಗೆ ಇತ್ಯಾದಿ ಜನರಿಗೆ ಇದೇ ದೇವನೂರು ಬಡಾವಣೆಯಲ್ಲಿ ಸೈಟನ್ನು ಹಂಚಿಕೆ ಮಾಡಿದೆ ಮೂಡ. ಆದರೆ ಸಿದ್ದರಾಮಯ್ಯನವರ ಪತ್ನಿಗೆ ಮಾತ್ರ ದೇವನೂರು ಬಡಾವಣೆಯಲ್ಲಿ ಸೈಟ್ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಸೈಟನ್ನು ಕೊಡಲಾಗುತ್ತೆ. ಇಲ್ಲೂ ಕೂಡ ಆಗಿದೆ ಸುಳ್ಳು, ಇಲ್ಲೂ ಕೂಡ ಆಗಿದೆ ಅಪರಾಧ. 6ನೇ ಸುಳ್ಳು, 50-50 ಅನುಪಾತದಲ್ಲಿ ಕಾನೂನಾತ್ಮಕವಾಗಿ ನಾವು ಪರಿಹಾರ ಕೇಳಿದ್ದೇವೆ. ಮುಖ್ಯಮಂತ್ರಿ ಅಂದ ತಕ್ಷಣ 3 ಎಕರೆ ಜಾಗ ಬಿಟ್ಕೊಡ್ಬಿಡ್ಬೇಕಾ? 50-50 ಅನುಪಾತ ಕಾನೂನುಬದ್ಧ, ಮುಖ್ಯಮಂತ್ರಿಗಳ ಮಾತಿದು. ಆದರೆ ನಮ್ಮ ಹತ್ರ ಇರುವ ದಾಖಲೆಗಳ ಪ್ರಕಾರ 50-50 ಅನುಪಾತದಲ್ಲಿ ಸೈಟು ಹಂಚಿಕೆ ಮಾಡೋದೇನೆ ಕಾನೂನು ಬಾಹಿರ ಅಕ್ರಮ ಅಂತ ಹೇಳಿ 4 ಜನ ತಜ್ಞರು ವರದಿಯನ್ನ ಕೊಟ್ಟಿದ್ದಾರೆ ವಿತ್ ಸೀಲ್ ಅಂಡ್ ಸಿಗ್ನೇಚರ್. ಹೀಗೆ
ಇಡೀ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಸುಳ್ಳುಗಳನ್ನ ಹೇಳ್ಬಿಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪ್ರಶ್ನೆ ನಾವು ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ರಾಜ್ಯದ ಜನರ ಮುಂದಿಟ್ಟಿದ್ದೇವೆ. ಉತ್ತರವನ್ನ ಕೊಡಬೇಕಾಗಿರೋ ದಾಯತ್ವ ಸಿದ್ದರಾಮಯ್ಯನವರಿಗೆ ಬಿಟ್ಟಿದ್ದು.